ನನಗಂತೂ ನೀವು ನನ್ನ ಪಾಲಿಗೆ ಒಂದು ರೀತಿ ದೇವರಿದ್ದಂಗೆ. ನೀವು ಯಾರಾದ್ರೂ ಆಗ್ಲಿ ಬನ್ನಿ, ದಯವಿಟ್ಟು ಕ್ಲಿನಿಕ್ ಬಂದು ಒಂದ್ಸರಿ ನೀವು ಮುಕ್ತ ಡಾಕ್ಟರ್ನ ಭೇಟಿ ಮಾಡಿ. BP ಶುಗರ್ ಇವತ್ತು ಯಾರ ಕೆಲವೇ ಏನು ಇಲ್ಲಪ್ಪ ಆರಾಮಾಗಿದ್ದೀನಿ ಅಂತ ಹೇಳಿದ್ದೀನಿ. ನನಗೆ ಮಾತ್ರೆ ಬಿಡಿಸಿದ್ರಿ, ಇವತ್ತು ನಾನು ಮಾತ್ರೆ ಬಿಟ್ಟಿದ್ದೀನಿ, ಹೆಲ್ತಿ ಆಗಿದ್ದೀನಿ. ನನಗೆ ನನ್ನ ಇದರಲ್ಲಿ ಜೀವನದಲ್ಲಿ ಮಿರಾಕಲ್ ಅನಿಸುತ್ತೆ. ಮತ್ತೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅರುಣ್, ಆಕ್ಯುಪಂಚರಿಸ್ಟ್. ನಾವು ಇಲ್ಲಿ ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತೇಳಿ RR ನಗರ್, ರಾಜರಾಜೇಶ್ವರಿ ನಗರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ಮತ್ತೆ ಒಬ್ಬರ ಜೊತೆ ಬಂದಿದ್ದೀನಿ. ಸೊ ಅವರು ಸಹ ನಮ್ಮ ಒಂದು ಕ್ಲಿನಿಕ್ಕಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ತದನಂತರ ಅವರ ಒಂದು ಆರೋಗ್ಯ ಸಮಸ್ಯೆನ ಗುಣಪಡಿಸ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎಲ್ಲ ಥರದ ಆರೋಗ್ಯ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಇವತ್ತು ನಮ್ಮ ಜೊತೆ ಕೃಷ್ಣಮೂರ್ತಿ ಅನ್ನೋರು ಇದ್ದಾರೆ. ಸೊ ಅವರು ನಮ್ಮ ಕ್ಲಿನಿಕ್ ಬಗ್ಗೆ ಹೇಗೆ ಗೊತ್ತಾಯಿತು, ಮತ್ತು ನಮ್ಮ ಕ್ಲಿನಿಕ್ಕಿಗೆ ಯಾವ ರೀತಿ ಬಂದರು, ಮತ್ತು ಯಾವುದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರು, ಎಷ್ಟು ಸೆಷನ್ ಟ್ರೀಟ್ಮೆಂಟ್ ತೊಗೊಂಡ್ರು, ಇವತ್ತಿನ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಹೇಗಿದೆ, ಇದೆಲ್ಲದ್ರ ಬಗ್ಗೆ ಅವ್ರ ಹತ್ರದಿಂದಲೇ ತಿಳ್ಕೊಳ್ಳೋಣ. ಸೊ ಫಸ್ಟು ನಮ್ಮ ಒಂದು ಚಾನಲ್ಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ. ನಿಮ್ಮ ಜಾಬ್ ಸರ್? ನಾನು LIC ಏಜೆಂಟ್ ಆಗಿದ್ದೀರಿ. ಓಕೆ ಸರ್. ಮತ್ತೆ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಏನು ಆರೋಗ್ಯ ಸಮಸ್ಯೆ? ನನಗೆ ಶುಗರ್ ಇತ್ತು, BP ಇತ್ತು. ಶುಗರು BP ಏನು ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿರಲ್ಲ. ಶುಗರ್ನ ಭಾರಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. 2 ವರ್ಷ ಆಯ್ತು, ಕರೆಕ್ಟಾಗಿ ಏಪ್ರಿಲ್ಗೆ. ಏನು ಆಗ ನಿಮ್ಮ ಯೂಟ್ಯೂಬ್ ಸುಮ್ಮನೆ ನೋಡ್ತಾ ಇದ್ದೆ. ಒಂದ್ಸಲ ಇಂಟ್ರೆಸ್ಟ್ ಆಯ್ತು. 1-2 ತಿಂಗಳಿಂದ ಸುಮ್ಮನೆ ನೋಡ್ತಾ ಇದ್ಬೇಕಾರೆ ಒಂದ್ಸರಿ ಟೀಚ್ ಮಾಡ್ಬರುವ ಬೆಂಗಳೂರು ನನಗೆ ಹತ್ರವಾದ ಪ್ಲೇಸು ಅನ್ಕೊಂಡು ನಾನು ಒಂದ್ಸರಿ ಬರಲೇಬೇಕು ಅಂತ ಮನಸ್ಸು ಮಾಡಿ ಬಂದೆ. 13ನೇ ತಾರೀಕು ಏಪ್ರಿಲ್ 13ನೇ ತಾರೀಕು ನಿಮ್ಮ ಕ್ಲಿನಿಕ್ ಬಂದೆ. 13ನೇ ತಾರೀಕು ಬಂದಾಗ ಆದರೆ ನೀವು ಮೊದಲೇ ಯೂಟ್ಯೂಬಲ್ಲಿ ಹೇಳ್ತದೆ ಎಲ್ಲ ಕೆಲವು ಡಯಟ್ಸ್ನ ನಾನು ಅರ್ಧ ಭಾಗಲೇ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ನೀವು ಹೇಳಿದ ಮೇಲೆ ನಾನು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅವತ್ತಾದ ಒಂದು 3 ಸರಿ ಟ್ರೀಟ್ಮೆಂಟ್, 3 ವಾರಕ್ಕೆ ಬಂದು 2 ವಾರಕ್ಕೆ ಬಂದು 3ನೇ ಟ್ರೀಟ್ಮೆಂಟಲ್ಲೇ ನನಗೆ ಮಾತ್ರೆ ಬಿಡಿಸಿದ್ರಿ. ಇವತ್ತು ನಾನು ಮಾತ್ರೆ ಬಿಟ್ಟಿದ್ದೀನಿ, ಹೆಲ್ತಿ ಆಗಿದ್ದೀನಿ. ನನಗೆ ನನ್ನ ಇದರಲ್ಲಿ ಜೀವನದಲ್ಲಿ ಮಿರಾಕಲ್ ಅನಿಸುತ್ತೆ. ಇದು ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನಗಂತೂ ನೀವು ನನ್ನ ಪಾಲಿಗೆ ಒಂದು ರೀತಿ ದೇವರಿದ್ದಂಗೆ. ನನಗೆ ಮಾತ್ರ, ನನಗೆ ಎಕ್ಸ್ಪೆಷಲಿ ನನಗೆ, ನಮ್ಮ ಮನೆಗೆ, ನನ್ನ ಫ್ರೆಂಡ್ ಸರ್ಕಲ್ಗೂ ಎಲ್ಲ ಹೇಳಿದ್ದೀನಿ. ನೀವು ಹೇಳಿದ ಎಲ್ಲ ಇದನ್ನು ಮಾಡ್ತಾ ಇದ್ದೀನಿ. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡೋದಾಗ್ಲಿ, ಮತ್ತೆ ಯಾವ ಥರ ನೀರು ಯಾವ ಇದ್ರಲ್ಲಿ ಹಾಕೊಂಡು ಕುಡಿಬೇಕು, ಮತ್ತೆ ಊಟ ಯಾವುದು ಊಟ ಮಾಡಬೇಕು ಎಲ್ಲ ಹೇಳಿದ್ರೆ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನು ವಾಕು, ಮಸ್ಟ್ ಆ್ಯಂಡ್ ಶುಡ್ ಬೆಳಿಗ್ಗೆ ಕಡಿಮೆ ವಾಕ್ ಮಾಡಿದ್ರು, ಸಾಯಂಕಾಲ ಅಂತ ಮಸ್ಟ್ ಆ್ಯಂಡ್ ಶುಡ್ 2 ಕಿಲೋಮೀಟರ್ ವಾಕ್ ಮಾಡೇ ಮಾಡ್ತೀವಿ. ಅದರಿಂದ ನನಗೆ ತುಂಬಾ ಒಳ್ಳೇದೈತೆ. ಎಲ್ಲರೂ ಉತ್ತಮವಾಗಿ ಹೋಗ್ಯಾರೆ ಅಂತ ಅನ್ಸೈತೆ. ಆಮೇಲೆ ನನಗೆ ಬಂದ ಇದ್ರ ಪ್ರಕಾರ ನನಗೆ 3ನೇ ವಾರಕ್ಕೆ ನಾನು ಮಾತ್ರೆ ಬಿಟ್ಟಿದ್ದೀನಿ. ಇದು ಎಕ್ಸಲೆಂಟು. ನನ್ನ ಜೀವನದಲ್ಲಿ ಒಳ್ಳೆ ಉತ್ತಮವಾದ ಇದು ನನಗೆ ಸಾಧನೆ ಅಂತ ಅನ್ಸೈತೆ. ನನಗೆ ಗೊತ್ತಿರಂಗೆ ನನಗೆ ಹೆಂಗೆ ಇದು ಕಲ್ಕೊಂಡು ಎಲ್ಲ ಹೇಳೋರು ಮಾತ್ರೆ ಬಿಡೋಕ್ಕಾಗಲ್ಲ, ಸ್ಟಾರ್ಟ್ ಮಾಡಿದ್ವಿ ಅಂತ. ನಾನು ಬಿಟ್ಟು ಅನುಭವ ಆಗೈತೆ. ಇದು ನಾನು ಯಾವತ್ತೂ ನಿಮ್ಮ ಕ್ಲಿನಿಕ್, ಭದ್ರಂ ನೇಚರ್ ಕ್ಲಿನಿಕ್, RR ನಗರ ಮರ್ಯಾದೆ ಇಲ್ಲ. ಹಂಗಾಗಿ ಸಹ ನೀವು ಕೊಟ್ಟಂತ ಇದು ಏನು ಟಿಪ್ಸ್ ಏನು ಕೊಟ್ಟಿದ್ರಿ ಅದೇ ಥರ ನಾನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ. ನನ್ನ ಒಂದು ಏನು ಅಂತಂದರೆ, ನೀವು ಯಾರಾದ್ರೂ ಆಗಲಿ ಬನ್ನಿ, ದಯವಿಟ್ಟು ಕ್ಲಿನಿಕ್ ಬಂದು ಒಂದ್ಸರಿ ನೀವು ಮುಕ್ತ ಡಾಕ್ಟರ್ನ ಭೇಟಿ ಮಾಡಿ. ಅನಂತರ ಅವ್ರು ಏನು ಸಜೆಷನ್ ಕೊಡ್ತಾರೆ ಅದು ಖಂಡಿತ ಫಾಲೋ ಮಾಡಿ. ಖಂಡಿತ ಉಪಯೋಗ ಆಗುತ್ತೆ. ಯಾವುದೇ ಕಾರಣದಿಂದ ಈ ಫೇಲ್ಯೂರ್ ಆಗಲ್ಲ, ಒಳ್ಳೇದಾಗೈತೆ. ಎಲ್ಲರಿಗೂ ಒಳ್ಳೇದು. ಆಲ್ಮೋಸ್ಟ್ ನನಗೆ ಗೊತ್ತಿರೋರಿಗೆ ಎಲ್ಲರಿಗೂ ಒಳ್ಳೇದಾಗೈತೆ. ನನಗೂ ಆಗೈತೆ. ನನಗೆ 2nd ವೀಕಲ್ಲೇ ನನಗೆ ಗೊತ್ತಾಯಿತು. ಇದುವರೆಗೂ ನಾನು ಹೆಲ್ತಿ ಆಗಿದ್ದೀನಿ. BPನೂ ಅರ್ಧ ಮಾತ್ರೆ ತಗೋತೀನಿ, ಸ್ವಲ್ಪ ದಿನದಲ್ಲಿ ಬಿಡ್ತೀನಿ. BP ಶುಗರ್ ಇವತ್ತು ಯಾರ ಕೆಲವೇ ಏನು ಇಲ್ಲಪ್ಪ ಆರಾಮಾಗಿದ್ದೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಹಂಗೆ ಆಗುತ್ತೆ, ಹಂಗೆ ಆಗಿದ್ದೀನಿ. ಅಷ್ಟು ನಿಮ್ಮ ಕ್ಲಿನಿಕ್ಕಿಂದ ನನಗೆ ಸಹಾಯ ಆಗಿದೆ. ಅದೇ ನೋಡಿ ವೀಕ್ಷಕರೇ, ಸರ್ ಹೇಳಿದಂಗೆ ಸತ್ಯವಾದ ಮಾತು. ಏನು ಅಂತ ಹೇಳಿದ್ರೆ, ಎಲ್ಲರೂ ಸಹ ಏನು ಅಂದ್ಕೊಂಡಿದ್ದಾರೆ, ಡಯಾಬಿಟಿಸ್ ಅಂತ ಹೇಳಿದ್ರೆ ಅದೊಂದು ಕಾಯಿಲೆ ಅಂತ ಅಂದ್ಕೊಂಡಿದ್ದಾರೆ. ಒಂದ್ಸತಿ ಡಯಾಬಿಟಿಸ್ ಬಂತು ಅಂತ ಹೇಳಿದ್ರೆ ಜೀವನ ಪರ್ಯಂತ ನಾವು ಅದರಿಂದ ಹೊರಗೆ ಬರೋಕ್ಕಾಗಲ್ಲ, ಮೆಡಿಕೇಶನ್ಸ್ಗಳನ್ನ ತಗೊಳ್ತಾನೆ ಇರಬೇಕು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಸುಳ್ಳು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಅನ್ನೋದು ಇಟ್ಸ್ ಎ ಡಿಸಾರ್ಡರ್. ಅದು ಕಾಯಿಲೆ ಅಲ್ಲ. ಅದು ನಮ್ಮ ದೇಹದಲ್ಲಿ ಆದಂತಹ, ನಾವು ಮಾಡಿದಂತಹ ಒಂದು ತಪ್ಪುಗಳಿಂದಾಗಿ ನಮ್ಮ ದೇಹಕ್ಕೆ ತೊಂದರೆಯಾಗಿ ಅದರಿಂದಾಗಿ ನಮಗೆ ಡಯಾಬಿಟಿಸ್ ಡೆವಲಪ್ ಆಗಿರುತ್ತೆ. ಸೊ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರೆ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ನಾವು ಮೆಡಿಕೇಶನ್ಸ್ ತಗೊಳ್ತೀವಿ,
ನಮ್ಮ ಶುಗರ್ ನಾರ್ಮಲ್ ಇರುತ್ತೆ. ಮೆಡಿಕೇಶನ್ ಬಿಡ್ತಿದ್ದಂಗೆ ಏನಾಗುತ್ತೆ, ಮತ್ತೆ ಅದು ಶೂಟ್ಔಟ್ ಆಗುತ್ತೆ. ನಮ್ಮ ಕ್ಲಿನಿಕಲ್ಲಿ ಏನು ಅಂತ ಹೇಳಿದ್ರೆ, ವಿತ್ ಮೆಡಿಕೇಶನ್ಸ್ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ನಿಧಾನಕ್ಕೆ ಮೆಡಿಕೇಶನ್ಸ್ ವಿಡ್ರಾ ಮಾಡ್ತೀವಿ. ಮೆಡಿಕೇಶನ್ಸ್ ಎಲ್ಲ ವಿಡ್ರಾ ಮಾಡಿದ್ಮೇಲೂ ಸಹ ಬರೀ ನಮ್ಮ ಟ್ರೀಟ್ಮೆಂಟ್ ಅಲ್ಲೇ ಇದ್ದು ರೀಡಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡ್ತೀವಿ. ರೀಡಿಂಗ್ಸ್ ನಾರ್ಮಲ್ ಇದ್ದಾಗ ಅಲ್ಲೇ ಅಂಡರ್ಸ್ಟುಡ್ ಅಲ್ವಾ, ಪ್ಯಾಂಕ್ರಿಯಸ್ ಅಲ್ಲಿ ಏನು ಇನ್ಸುಲಿನ್ ಉತ್ಪತ್ತಿ ಆಗ್ತಿದೆ, ಅದು ಉತ್ಪತ್ತಿ ಮಾಡಿದ್ರೇನೆ ಅಲ್ವಾ ರೀಡಿಂಗ್ಸ್ ಅಲ್ಲಿ ನಾರ್ಮಲ್ ಬರೋದು. ಸೊ ಅಲ್ಲಿ ಆ ಥರ ನಾರ್ಮಲ್ ಬಂದ್ಮೇಲೂ ಸಹ ನಾವು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ಮೇಲೆ 1 ತಿಂಗಳಾದ್ಮೇಲೆ ಮತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದು ಯಾವಾಗ ನಮ್ಮ ಟ್ರೀಟ್ಮೆಂಟ್ ಇರಲ್ಲ, ಮೆಡಿಕೇಶನ್ಸ್ ಇರಲ್ಲ, ಏನೂ ಇರಲ್ಲ, ಜಸ್ಟ್ 1 ತಿಂಗಳಾದ್ಮೇಲೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. 1 ತಿಂಗಳಾದ್ಮೇಲೆ ಚೆಕ್ ಮಾಡ್ಕೊಂಡಾಗ್ಲೂ ನಾರ್ಮಲ್ ಇರುತ್ತೆ. ಅಲ್ಲಿಗೆ ಅಂಡರ್ಸ್ಟುಡ್ ಮತ್ತೆ ನಿಮ್ಮ ಪ್ಯಾಂಕ್ರಿಯಸ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ, ಶುಗರ್ ನಾರ್ಮಲ್ ಆಗಿದೆ ಅಂತ ಅರ್ಥ. ಸೊ ಇದು ಸರಿನೇ ಹೋಗಲ್ಲ, ಇದು ಜೀವನ ಪರ್ಯಂತ ಮೆಡಿಕೇಶನ್ಸ್ ತಗೋಬೇಕು, ಅವೆಲ್ಲ ಸುಳ್ಳು. ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಪ್ಯಾಂಕ್ರಿಯಸ್ ಅಲ್ಲಿ ಏನು ಇನ್ಸುಲಿನ್ ಉತ್ಪತ್ತಿ ಆಗ್ತಿದೆ ಅದು ಉತ್ಪತ್ತಿ ಆಗೋ ರೀತಿ ಮಾಡಿದ್ರೆ ಆಯ್ತು, ಅಲ್ಲಿಗೆ ನಮ್ಮ ಶುಗರ್ ಅನ್ನುವಂಥದ್ದು ನಾರ್ಮಲ್ ಬರುತ್ತೆ. ಅಷ್ಟೇ ಬೇಸಿಕ್. ಬಿಪಿನೂ ಅಷ್ಟೇನೆ, ನಮ್ಮಲ್ಲಿ ಏನು ಒಂದು ಟೆನ್ಷನ್ಸ್ ಇರುತ್ತೆ, ಏನು ರಕ್ತದೊತ್ತಡ ಜಾಸ್ತಿ ಆಗಿರುತ್ತೆ, ಅದಕ್ಕೆ ತಕ್ಕಂತೆ ಕೆಲವೊಂದು ಆರ್ಗನ್ ಇನ್ವಾಲ್ವ್ ಆಗಿರುತ್ತೆ, ಅದರಲ್ಲಿ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಿದ್ದಾಗೆ ಬಿಪಿನೂ ಸಹ ನಾರ್ಮಲ್ ಬರುತ್ತೆ. ವಿತೌಟ್ ಎನಿ ಮೆಡಿಕೇಶನ್ಸ್ ಬಿಪಿ ನಾರ್ಮಲ್ ಬರುತ್ತೆ. ಈಗ ಇವರು ಸರ್ ಇವಾಗ ಟ್ರೀಟ್ಮೆಂಟ್ ಮುಗಿಸ್ಕೊಂಡಿದ್ದಾರೆ, ಇಲ್ಲಿಂದ 1 ವರ್ಷ 2 ವರ್ಷ 3 ವರ್ಷ ಆದ್ಮೇಲೂ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಶುಗರ್ ನಾರ್ಮಲೇ ಇರುತ್ತೆ. ಆದರೆ ಅದನ್ನು ನಾವು ಹೇಳಿರ್ತೀವಿ ಏನು ಅಂತ ಹೇಳಿದ್ರೆ, ಎಮೋಷನಲ್ ಬ್ರೇಕ್ ಡೌನ್ ಆಗಬಾರ್ದು ಅಂತ ಹೇಳಿರ್ತೀವಿ. ಅಂತ ಹೇಳಿದ್ರೆ, ಏನೋ ಒಂದು ಶಾಕಿಂಗ್ ನ್ಯೂಸ್ ಬಂತು, ಅದೆಲ್ಲ ಡಿಪ್ರೆಷನ್ಗೆ ಹೊರಟೋಗ್ಬಿಡೋದು, ಚಿಂತೆ ಮಾಡೋದು, ಈ ಥರದೆಲ್ಲ ಎಮೋಷನಲ್ ಬ್ರೇಕ್ ಡೌನ್ ಆಗಬಾರ್ದು ಅಂತ ಹೇಳ್ತೀವಿ. ವೈರಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಅಂದ್ರೆ, ಇವಾಗ ಕೋವಿಡ್ ಎಲ್ಲ ಬಂತು ನೋಡಿ, ಆ ಥರದ್ದು ಏನಾದ್ರು ವೈರಲ್ ಇನ್ಫೆಕ್ಷನ್ ಆದಾಗ ಆರ್ಗನ್ಸ್ ಮೇಲೆ ಅದು ಎಫೆಕ್ಟ್ ಮಾಡುತ್ತೆ, ಆಗ್ಲೂ ಬರೋ ಸಾಧ್ಯತೆಗಳಿದೆ. ಅದು ನಿಮಗೆ ಅಂತಲ್ಲ, ನಾರ್ಮಲ್ ಆಗಿರೋರ್ಗೂ ಸಹ ಎಮೋಷನಲ್ ಬ್ರೇಕ್ ಡೌನ್ ಆದಾಗ, ವೈರಲ್ ಇನ್ಫೆಕ್ಷನ್ ಆದಾಗ ಶುಗರ್ ಬರೋ ಸಾಧ್ಯತೆಗಳು ಇರ್ತವೆ. ಅದಾದ್ಮೇಲೆ ಇನ್ನೊಂದು ಏನಂತ, ಮೇನ್ ಡಯಟ್. ಡಯಟ್ ಅಂದ್ರೆ ಇದನ್ನ ತಿನ್ಬೇಡಿ ಅದನ್ನ ತಿನ್ಬೇಡಿ ಹೇಳಲ್ಲ ನಾವು, ಎಲ್ಲ ತಿನ್ನಿ, ಆದ್ರೆ ಎಲ್ಲನೂ ಸಹ ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನಿ ಅಂತೀವಿ. ಮತ್ತೆ ಎಸ್ಪೆಷಲಿ ಸಂಜೆ 7 ಗಂಟೆ ಮೇಲೆ ಏನು ತಿನ್ಬೇಡಿ ಅಂತ ಹೇಳ್ತೀವಿ. ಈಗೆಲ್ಲ ಒಂದು ಟ್ರೆಂಡ್ ಆಗೋಗಿದೆ, ಮಧ್ಯರಾತ್ರಿ ಎಲ್ಲ ಹೋಗ್ಬಿಟ್ಟು ಊಟ ಮಾಡುವಂಥದ್ದು, ಬೆಳಗಿನ ಜಾವ 3 ಗಂಟೆಗೆಲ್ಲ ಊಟ ಮಾಡುವಂಥದ್ದೆಲ್ಲ ಒಂದು ಟ್ರೆಂಡ್ ತರ ಮಾಡ್ಕೊಂತಾ ಹೋಗ್ತಾ ಇದ್ರೆ, ಮತ್ತೆ ನೈಟ್ ಶಿಫ್ಟ್ ಕೆಲಸ ಮಾಡುವಂಥದ್ದೆಲ್ಲ. ಸೊ ಇದರಿಂದನೇ ನಮಗೆ ಕಾಯಿಲೆಗಳು ಬರುವಂಥದ್ದು. ಅದನ್ನ ಮೇನ್ ಅವಾಯ್ಡ್ ಮಾಡಬೇಕು. ರಾತ್ರಿ ಸಂಜೆ 7 ಗಂಟೆಯಿಂದ ಹಿಡಿದು ಬೆಳಗ್ಗೆ 7 ಗಂಟೆವರೆಗೂ ಬರೀ ನೀರಲ್ಲಿ ಇರ್ಬೇಕು, ಏನು ತಗೋಬಾರ್ದು. ಅದನ್ನ ಮಾಡಿದ್ರೆ ಸಾಕು, ನಿಮ್ಮ 50% ಅಷ್ಟು ನಿಮ್ಮ ಕಾಯಿಲೆನ ಅದೇ ಗುಣಪಡಿಸುತ್ತೆ. ಸೊ ನಾವು ನಮ್ಮ ದೇಹಕ್ಕೆ ಬಿಡಬೇಕು, ಕರೆಕ್ಷನ್ ಮಾಡೋದಕ್ಕೆ ಬಿಡಬೇಕು. ಅದ್ರ ಬದಲಾಗಿ ಯಾವಾಗಲೂ ಅದಕ್ಕೆ ತಿನ್ನಿಸ್ತಾನೆ ಇತ್ತು ಅಂತ ಹೇಳಿದ್ರೆ ಅದು ಕರೆಕ್ಷನ್ನೇ ಮಾಡ್ಕೊಳ್ಳಲ್ಲ, ಸೊ ಅಲ್ಲೇ ಹಾಳಾಗುವಂಥದ್ದು. ಸೊ ಇವತ್ತು ಸರ್ ಬಂದು ತುಂಬಾ, ನಾನು ಹೇಳಿದ್ರೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಇಂದನೂ ಸಹ, ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಸ್ವಲ್ಪ ಅವ್ರಿಗೂ ಸ್ವಲ್ಪ ಡೌಟ್ ಕನ್ಫ್ಯೂಷನ್ ಇತ್ತು, ಇದು ಹೇಗಪ್ಪ ಸರಿ ಹೋಗುತ್ತಾ ಏನು ಅಂತೇಳಿ. ಯಾವಾಗ ನಮ್ಮ ಟ್ರೀಟ್ಮೆಂಟ್ ನ ಅವರು ಅನುಭವಿಸೋದಕ್ಕೆ ಶುರು ಮಾಡಿದ್ರು, ಅವ್ರಲ್ಲಿ ಕಾನ್ಫಿಡೆನ್ಸ್ ಬಂತು, ಎಸ್ ಇದು ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತೇಳಿ. ಅವತ್ತಿಂದ ಇವತ್ತಿನವರೆಗೂ ಅವ್ರ ಮುಖದಲ್ಲಿ ಬರೀ ನಗುನೇ ನೋಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಮಾಡಕ್ ಹೋದಾಗೆಲ್ಲ ನಗುನೇ ನೋಡ್ತಿರ್ತೀನಿ. 3 ಸೆಟ್ಟಿಂಗ್ಸ್ 3ನೇ ಸಿಟ್ಟಿಂಗ್ ಇಂದಾನೆ ಅವ್ರು ನಾರ್ಮಲ್ ಬಂದ್ಬಿಡ್ತು ಅವ್ರಿಗೆ. ಸೊ ಅಲ್ಲಿಂದನೂ ಬರೀ ಅದು ನಾರ್ಮಲ್ ಅಲ್ಲೇ ಅದು ರೀಡಿಂಗ್ಸ್ ಅನ್ನುವಂಥದ್ದು ಇರುವಂಥದ್ದು. ಸೊ ಹಾಗೆ ಅಷ್ಟೇ ಅಲ್ಲ, ಇನ್ ಲೈಫ್ ಟೈಮ್ ಅವರು ಶುಗರ್ ಬರೋದು ಬೇಡ, ಅದು ಹಿಂಗೆ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ, ಬಿಪಿನೂ ಸಹ ಹಾಗೆ ನಾರ್ಮಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಸೊ ಇದಿಷ್ಟು ಅವ್ರ ಸರ್ ಬಂದು ಇಲ್ಲಿ ಬಂದು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಸೊ ಇದನ್ನ ನೀವು ಸಹ ನೋಡಿದ್ದಾರೆ. ಅವರಿಗೆ ನಮ್ಮ ಚಾನೆಲ್ ಪರವಾಗಿ, ನನ್ನ ಪರವಾಗಿ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಸೊ ನನ್ನ ಚಾನೆಲ್ನಲ್ಲಿ ಏನು ನೀವು ವಿಡಿಯೋಸ್ಗಳು ನೋಡ್ತಿದ್ದೀರಾ, ಹೀಗೆ ನೋಡ್ತಾ ಇರಿ ಮತ್ತೆ ನಮ್ಮನ್ನು ಪ್ರೋತ್ಸಾಹಿಸಿ. ಸೊ ಇದರಿಂದ ಕಮೆಂಟ್ಸ್ ಅಲ್ಲೂ ಸಹ ಹೇಳಿ, ಏನು ನಿಮ್ಮ ಒಂದು ಅನಿಸಿಕೆಗಳಿದೆ ಎಲ್ಲ ಹೇಳಿ, ಸೊ ದಟ್ ನಮಗೂ ಸಹ ಒಂದು ಮೋಟಿವೇಶನ್ ಆಗುತ್ತೆ ಮತ್ತೆ ಇನ್ನೂ ವಿಡಿಯೋಸ್ಗಳು ಮಾಡೋದಕ್ಕೆ. ಮತ್ತೆ ಇಷ್ಟೊತ್ತವರೆಗೂ ನಮ್ಮ ಒಂದು ಚಾನೆಲ್ ಅಲ್ಲಿ ಇದ್ದಿದ್ದಕ್ಕೆ ನೋಡೋದಕ್ಕೆ ಧನ್ಯವಾದಗಳು.